ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯಜಿಯವರೇ, ಇನ್ನು ಅನೇಕ ಶಾಸಕ ಮಿತ್ರರು ಇದ್ದಾರೆ, ನಮ್ಮ ಬ್ರದರ್ ಶಿವರಾಜ್ ಕುಮಾರ್ ಅವರು ಇದ್ದಾರೆ. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಯಾವುದಾದ್ರು ಒಂದು ವೇದಿಕೆಗೆ ಬಂದಾಗ ನಮಗೆ ಬೇಡಿಕೆಯ ಸರಮಾಲೆಗಳು ನೂರಿರುತ್ತೆ. ಎಲ್ಲವೂ ಆಗ್ಬಿಡ್ಬೇಕು ಒಂದೇ ದಿನ ಅನ್ನೋ ಒಂದು ಹಂಬಲ, ಕುತೂಹಲ ತುಂಬಾ ಇರುತ್ತೆ. ಅದೆಲ್ಲ ನಮ್ಮ ಸಿನಿಮಾದ ಸ್ನೇಹಿತರಿಗೆ ನಾನು ವಿನಂತಿ ಮಾಡೋದೇನು ಅಂದ್ರೆ, ಯಾವಾಗ ಒಂದಿನ ಕರೆದುಬಿಟ್ಟು ಹಿಂಗೆ ಕೇಳೋ ಬದಲು ಅವಾಗ ಹೋಗಿ ಅವರಿಗೆ ತಲೆ ಕೆಡಿಸುವಂತ ಕೆಲಸವನ್ನ ಜಾಸ್ತಿ ಮಾಡ್ಬೇಕು ನೀವು. ಆಗ್ಲೇ ಕೆಲಸಗಳಾಗೋದು. ಯಾಕೆ ಅಂದ್ರೆ ಮುಖ್ಯಮಂತ್ರಿ ಅಂದವರಿಗೆ ಇರುವಂತ ಟೆನ್ಷನ್ ನಾನು ಅದೇ ಅವ್ರಿಗೆ ಕೇಳಿದೆ. ಅವಾಗ್ಲೇ ಹೆಂಗೆ ನೀವು ಇಷ್ಟು ಕಾಮ್ ಆಗಿರ್ತೀರಿ ಅಂತ ಕೇಳಿದೆ. ನಾನು ಯಾವ್ದು ತಲೆಗೆ ಹಚ್ಕೊಳಲ್ಲ ಅಂತ ಅಂದ್ರು. ದಟ್ ಈಸ್ ಒಂಥರ ಬಹಳ ದೊಡ್ಡ ಸ್ಟೇಜ್ ಅದು, ಸನ್ಯಾಸತ್ವದ ಸ್ಟೇಜ್ ಅಂತಾರೆ. ಬಹಳ ವಿಶೇಷವಾಗಿ ಎಲ್ಲ ಗಳಿಸಿದವರಿಗೆ ಸ್ವಲ್ಪ ಲೋ ಡೌನ್ ಆಗುತ್ತೆ. ಹಂಗೆ ನಾನು ಸಾಹೇಬ್ರ ಗಮನಕ್ಕೆ ತರಕ್ ಬರ್ತೀನಿ. 75 ಚಿತ್ರಕ್ಕೆ ಸಬ್ಸಿಡಿ ಕೊಡ್ತಾ ಇದ್ದಿದ್ದು ನಮ್ಮ ಒಂದು ಸರ್ಕಾರ ಬಂದಾಗಣ ನಾವು 125 ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರು. ಯಾವುದೋ ಒಂದು ಚಿತ್ರೀಕರಣಕ್ಕೆ ಬಂದಾಗ ಮುಖ್ಯಮಂತ್ರಿಗಳು ನಮ್ಮ ಯಡಿಯೂರಪ್ಪನವರಾಗಿದ್ದಾಗ ಆ ಸ್ಟುಡಿಯೋಗೂ ಸ್ವಲ್ಪ ನಾವೇನೋ ಒಂದು ವಿನಂತಿ ಮಾಡಿದಾಗ 5 ಕೋಟಿ ರೂಪಾಯಿನ ಅಲ್ಲೇ ಕೊಟ್ಟು ಮಾಡಿದ್ರು. ಹಂಗೆ ಪ್ರತಿ ಸರ್ಕಾರವು ಸಿನಿಮಾಗೆ ಒಂದು ಕೃಪಾದೃಷ್ಟಿ ಇದ್ರೆ ಐ ಥಿಂಕ್ ಸಿನಿಮಾಗೆ ಯಾವ ಒಂದು ಸಮಸ್ಯೆ ಬರೋದಿಲ್ಲ. ಸರ್ಕಾರನ ಬಿಟ್ಟು ಸಿನಿಮಾದಲ್ಲಿ ಯಾವ ಒಂದು ಅಭಿವೃದ್ಧಿಯೂ ಆಗೋಕ್ಕಾಗೋದಿಲ್ಲ. ಇವಾಗ ಇಲ್ಲಿ ಪಾಪ ಎಲ್ಲ ತಮ್ಮಲ್ಲಿ ಅನೇಕ ಬೇಡಿಕೆಗಳು ಇಟ್ಟಿದ್ದಾರೆ. ಏನಿಲ್ಲ, ಮಾಡದಂತ ವಸ್ತು ವ್ಯಾಪಾರ ಆಗಿ ಲಾಭ ಬಂದಾಗ ಅದು ಬಹಳ ಅದ್ಭುತವಾದಂತ ಉದ್ಯಮ ಅಂತ ಅನ್ಸ್ಕೊಳತ್ತೆ. ನಮಗೆ ನೂರಾರು ಪ್ರಾಬ್ಲಮ್ಗಳಿದ್ದಾವೆ. ಪಾಪ ಎಲ್ಲ ನಿರ್ಮಾಪಕರು ಬಹಳ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. 12 ಗಂಟೆ 1 ಗಂಟೆ ಅಷ್ಟೊತ್ತಿಗೆ ಯಾವುದೋ ಒಂದು ಟೆಲಿಗ್ರಾಮ್ ಆ್ಯಪ್ ಅನ್ನೋದ್ರಲ್ಲಿ ಇಡೀ ಸಿನಿಮಾಗಳೇ ಬರುತ್ತೆ. ಯಾರು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಯಾಗಿದ್ರು ಇವರು ಸೌತ್ ಇಂಡಿಯಾ ಫಿಲಂ ಚೇಂಬರ್ ಇಂದ ತಾವು ಬಂದಿದ್ರಿ, ದಯಮಾಡಿ ಇದು ತುಂಬಾ ದೊಡ್ಡ ಸೀರಿಯಸ್ ಇಶ್ಯೂ ಇದೆ. ನೀವು ಮಾಡದಂತ ಕೆಲಸವನ್ನ ದುಡ್ಡು ಕೊಟ್ಟು ನೋಡೋ ಬದಲು ಫ್ರೀ ಆಪ್ಗಳಲ್ಲಿ ಬರ್ತಾ ಇದ್ದಾವೆ. ಅನೇಕ ಆಪ್ಗಳು ಬ್ಯಾನ್ ಆಗಿದ್ದಾವೆ ರಾಷ್ಟ್ರ ಸರ್ಕಾರದಲ್ಲಿ. ನೀವೆಲ್ಲ ಬಂದು ಒಂದು ದೊಡ್ಡ ಡೆಲಿಗೇಷನ್ ತಗೊಂಡ್ಬಂದು ಆ ಕೆಲಸವನ್ನ ಫಸ್ಟ್ ಸ್ಟಾಪೇಜ್ ಮಾಡೋದು. ನಂಬರ್ 2, ಮುಂಚೆ ಎಲ್ಲ ಬಹಳ ಅದ್ಭುತವಾದಂತ ಈ ಸಿನಿಮಾ ರಂಗ ಒಂದು ಸಿನಿಮಾ ಮಾಡಿ ಯಾವುದೋ ಒಂದು ಟಾಯ್ಲೆಟ್ ಮೇಲೆ ಒಂದು ಪೋಸ್ಟರ್ ಹಾಕುವಂಥದ್ದು, ಒಂದು ಜಟಕಾ ಗಾಡಿಲಿ ಹಾಕೋದು ಮಾಡಿದ್ರು ಥಿಯೇಟರ್ಗಳು ಹೌಸ್ಫುಲ್ ಆಗುವಂತ ಒಂದು ಕಾಲಗಳಿದ್ವು. ನಾವು ತುಂಬಾ ಅದೃಷ್ಟವಂತರು, ಅಂತ ಕಾಲದಲ್ಲಿ ನಾವು ಇದ್ವಿ. ಇವತ್ತೇನಾಗಿದೆ OTT ಎಂಬತಕ್ಕದ್ದು ಸಾಹೇಬ್ರ ಗಮನಕ್ಕೆ ನೀವು ತರಬೇಕು. ವಾಟ್ ಇಸ್ OTT ಅಂತ ಅಣ್ಣ, ತುಂಬಾ ಒಳ್ಳೆ ಯೋಜನೆ ಇದೆ. ಏನೋ ರಾಜ್ಯ ಸರ್ಕಾರ ಮಾಡಿದ್ರೆ ಐ ಥಿಂಕ್ ಬಹಳ ದೊಡ್ಡ ರೆವಿನ್ಯೂ ಸರ್ಕಾರಕ್ಕೆ ಬರುತ್ತೆ, ತುಂಬಾ ದೊಡ್ಡ ರೆವಿನ್ಯೂ ಬರುತ್ತೆ. ಇದ್ರ ಬಗ್ಗೆ ತಾವು ಮಾಡಿದ್ರೆ ಐ ಥಿಂಕ್ ಒಂದು 100 ಇಯರ್ಸ್ ನಿಮ್ಮನ್ನ ಎಲ್ಲರೂ ನೆನಪಲ್ಲಿ ಇಟ್ಕೊಂತಾರೆ. ಅಂತಹ ಬ್ಯೂಟಿಫುಲ್ ಯೋಜನೆ ಇದೆ. OTT ಇಸ್ ನಥಿಂಗ್ ಬಟ್ ಏನು ಸಿನಿಮಾವನ್ನ ನಾವು ತಯಾರು ಮಾಡಿ ಥಿಯೇಟರ್ಗಳಿಗೆ ಏನು ಕೊಡ್ತೀವಿ ಅದು ಒಂದು ವಾರದಲ್ಲಿ ಮುಕ್ತಾಯ ಆದಮೇಲೆ ಇದು ತಿರ್ಗಾ ಪೂರ್ಣಾವಧಿಯಲ್ಲಿ OTT ಅಂತ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ತದೆ. ಈ OTT ಪ್ಲಾಟ್ಫಾರ್ಮ್ ಬಂದು ಎಲ್ಲ ಬೇರೆ ಬೇರೆ ಮಲ್ಟಿನ್ಯಾಷನಲ್ ಕಂಪನಿಗಳು ಮಾಡ್ಕೊಂಡಿದ್ದಾರೆ. ಕೆಲವು ನಮ್ಮ ಕರ್ನಾಟಕದಲ್ಲಿ ಒಂದೋ ಎರಡೋ ಇದಾವೆ. ಇಲ್ಲ, ಬಟ್ ನಮ್ಮ ದುಡ್ಡು ಸಂಪೂರ್ಣವಾಗಿ ಹೊರ ರಾಷ್ಟ್ರಕ್ಕೆ ಹೋಗ್ತಿದೆ. ಇದು ನಿಮ್ಮ ಗಮನದಲ್ಲಿರಲಿ ಅನ್ನೋದು ನಾನು ಬಹಳ ಯಾಕಂದ್ರೆ ಸಿನಿಮಾಗೆ ಟ್ಯಾಕ್ಸ್ ಹೋಗ್ತಾ ಇದೆ, ಆಮೇಲೆ ಪ್ರೇಕ್ಷಕರಿಗೆ ಬರ್ತಾ ಇರೋಂಥ ದುಡ್ಡು ಹೋಗ್ತಾ ಇದ್ದಾವೆ. ಇದನ್ನ ನಾನು ಎಲ್ಲ ನನ್ನ ಮಿತ್ರರಿಗೆ, ಸಿನಿಮಾ ಮಿತ್ರರಿಗೆ ವಿನಂತಿ ಮಾಡೋದೇನು ಅಂದ್ರೆ, ಒಡೆದ್ರೆ ಆನೆ ನೋಡಿರಿ. ಸುಮ್ಮನೆ ಯಾವುದೋ ಅಲ್ಲಿ ಹೋಗ್ಬಿಟ್ಟು ಸಣ್ಣ ಪುಟ್ಟ ಜಿರಳೆ ಪಡೆದೆ ಹೊಡೆದ್ರೆ ವ್ಯಾಲ್ಯೂ ಇಲ್ಲ. ಸಿನಿಮಾ ಉಳಿಬೇಕು ಅಂದ್ರೆ ಇವೆರಡರ ಮೇಲೆ ಗಮನ. ಸಾಹೇಬರಿಗೆ ದಿನನಿತ್ಯ ಹೋಗ್ಬೇಕು, ವಾರಕ್ಕೆ 2 ಸರಿ ಹೋಗಿ ತಲೆ ತಿನ್ಬೇಕು, ಅವ್ರಿಗೆ ಮಾಡಿ ಕೆಲಸ ಮಾಡ್ಕೋಬೇಕು. ಯಾಕಂದ್ರೆ ನಾನ್ ನೋಡ್ದಂಗೆ ಸಾಹೇಬರಿಗೆ ಬಹಳ ಒಂದು ದೊಡ್ಡ ಗುಣ ಇದೆ. ಅಂಬರೀಷ್ ಅವರು ಮತ್ತೆ ನಾವೆಲ್ಲ ಉದ್ಯಮದಲ್ಲಿ ಥಿಯೇಟರ್ ಜೊತೆ ಒಂದು ಜಗಳ ಆದಾಗ 10 ನಿಮಿಷದಲ್ಲಿ ಸಂಧಾನ ಮಾಡಿದ್ರು. 10 ನಿಮಿಷ ನಾವಿದ್ವಿ ಅವತ್ತು. ನೀನ್ ಕರೆದ ಬಾಪ ಇಲ್ಲೇ, ನೀನ್ ಬಾಯಲ್ಲಿ ಕೂರಿಸಿ 10 ನಿಮಿಷದಲ್ಲಿ ಸಾಲ್ವ್ ಮಾಡಿದ್ರು. ಅಂತ ಒಂದು ಕೆಪಾಸಿಟಿ ಇರುವಂತ ಮುಖ್ಯಮಂತ್ರಿಗಳು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಬಳಸ್ಕೊಂಡದ್ ನಾವು ಕಲಿಬೇಕು. ಸೊ ಇದಿದೆ ಸಾಹೇಬ್ರೆ, ತಮ್ಮಲ್ಲಿ ತುಂಬಾ ನಾವು ಪ್ರಾರ್ಥನೆ ಮಾಡೋದೇನು ಅಂದ್ರೆ 75-80 ವರ್ಷ ಬಾಳಿ ಬದುಕದಂತ ಇಂಡಸ್ಟ್ರಿ, ಅನೇಕ ಹಿರಿಯ ಕಲಾವಿದರು ಮತ್ತು ಕೆಲಸಗಳಿಲ್ಲ ಪಾಪ. ನಿಮ್ಮ ಒಂದು ಕೃಪೆಯಿಂದ ಅಂತ ಎಲ್ಲ ಹಿರಿಯ ಕಲಾವಿದರುಗಳಿಗೆ ನೀವು ಹೆಚ್ಚೆಚ್ಚು ಏನಾದ್ರು ತಿಂಗಳಿಗೆ ಒಂದು ಸಪೋರ್ಟ್ ಮಾಡುವಂತ ಒಂದು ಯಾವ್ದಾದ್ರು ಒಂದು ಸ್ಕೀಮ್ನ ತರಬೇಕು ಅನ್ನೋದು ನನ್ನ ಒಂದು ಬಹಳ ವಿನಯಪೂರ್ವಕವಾದಂತ ಒಂದು ಪ್ರಾರ್ಥನೆ ತಮ್ಮಲ್ಲಿ. ಇದನ್ನ ಬಹಳ ಸೀರಿಯಸ್ ಆಗಿ ಮನಸ್ಸಲ್ಲಿ ಇಟ್ಕೊಳ್ಳಿ. ದೇವರು ನೀವು ಬಹಳ ಬಲಿಷ್ಠವಾದಂತ ಒಂದು ಶಕ್ತಿ ಕೊಟ್ಟಿದ್ದಾರೆ. ನೀವು ಮನಸ್ಸಿಟ್ರೆ ಬರೋ ವಾರ ಆರ್ಡರ್ ಮಾಡ್ತೀವಿ, ಅದು ನಮಗೆ ಗೊತ್ತಿದೆ. ಇವನ್ ಕಲಾವಿದರು ಸಂಘದಲ್ಲೂ ಕೂಡ ಅಂಬರೀಷ್ ಅವ್ರ ಜೊತೆ ನಾವು ಮಾತಾಡಿದಂತ ಸಮಯದಲ್ಲಿ ಆನ್ ದ ಸ್ಪಾಟ್ ಹೇಳ್ಕೊಳ್ಳೋದು ಸಂಘ. ಇವತ್ತು ನಮ್ಮ ಒಂದು ದೌರ್ಭಾಗ್ಯ, ಆ ಕಲಾವಿದರ ಸಂಘ ಇವತ್ತು ಯಾವುದಕ್ಕೂ ಪ್ರಯೋಜನ ಇಲ್ಲದಿರುವಂತ ಒಂದು ಸಂಘ ಆಗಿದೆ. ದಯಮಾಡಿ
ಎಲ್ಲ ಕಲಾವಿದರುಗಳು ಅಕಸ್ಮಾತ್ ಯಾರು ಇದ್ರೆ ಒಂದು ಸ್ವಲ್ಪ ಸಣ್ಣ ಧ್ವನಿನ ಕೂಗಿ ನೀವೆಲ್ಲ ಹೆಂಗಾಗಿದ್ರಿ ಅಂದ್ರೆ ನಮಗೆ ಯಾಕೆ ನಮಗೆ ಯಾಕೆ ನಮಗೆ ಯಾಕೆ ಅನ್ನೋ ಒಂದು ಕಾಯಿಲೆ ಬಂದಿದೆ. ದಯವಿಟ್ಟು ನಿಮ್ಮದು ಅದು. ಇಡೀ ಸರ್ಕಾರಗಳು ಆ ಕಲಾವಿದರ ಸಂಘನ ಹುಟ್ಟಾಕಿದ್ದೆ ಕಲಾವಿದರಿಗೋಸ್ಕರ. ಅದು ಸುಮ್ಮನೆ ಒಣಗೋಗ್ಲಿ ಅಂತ ಅಲ್ಲ. ಅದ್ರ ಬಗ್ಗೆ ತಾವು ಒಂದು ಗಮನ ಹರಿಸಿ ಯಾರು ಅಧಿಕಾರಿಗಳನ್ನ ಕರೆದು ಇಮಿಡಿಯೇಟ್ ಆಗಿ ಅದು ಚಾಲನೆ ಆಗುವಂತದ್ದು, ಅದಕ್ಕೆ ಯಾರ್ಯಾರು ಎಲೆಕ್ಟ್ ಆಗಿ ಬರಬೇಕು ಅಂತದೊಂದು ಆರ್ಡರ್ನ ತಾವು ಮಾಡಿಸಿ ಅದನ್ನ ಚಾಲು ಮಾಡಿಸ್ಬೇಕು ಅನ್ನೋದು ವಿನಂತಿ. ಹಿಂಗೂ ಅನೇಕ ನ್ಯೂನ್ಯತೆಗಳು ಇದ್ದಾವೆ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬನ್ನಿ ತಿರ್ಗ ವಾಪಸ್ಸು ಒಳ್ಳೆ ಕತೆ ಮಾಡಿ ಚಿಕ್ಕ ಬಜೆಟ್ ಮಾಡಿ ಯಶಸ್ವಿಯಾಗಿ ಈ ಉದ್ಯಮ ಇನ್ನೂ ಚೆನ್ನಾಗಿ 100 ವರ್ಷ 150 ವರ್ಷ ನಡೀಲಿ ಅಂತ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.